ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಭಾನುವಾರ ಮಾರ್ನಿಂಗ್ 7 o'clock ಆಗಿದೆ. ನನಗೆ 7:30 9:00ವರೆಗೂ ಟ್ಯುಟೋರಿಯಲ್ಸ್ ಇರುತ್ತೆ. ಸೊ ಹಾಗಾಗಿ ಹೊರಡೋಣ ಅಂತ ಹೇಳಿ ನಾನು ರೆಡಿಯಾಗಿದ್ದೆ ಆ್ಯಂಡ್ ಹಾಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅಲ್ಲಿಗೆ ಹೋಗಿ ಮುಗಿಸ್ಕೊಂಡು ಬಂದು ನಾನು ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಅದಕ್ಕೆ ಮನೆಗೆ ಹೊಸದಾಗಿ ಇದೊಂದು ರಾಧಾಕೃಷ್ಣ ತರಿಸಿದ್ದಾರೆ. ಆ್ಯಂಡ್ ಇದಕ್ಕೆ ಆ್ಯಕ್ಚುಲಿ ಒಂದು ಸಪ್ರೇಟ್ ಟೇಬಲ್ ಆರ್ಡರ್ ಮಾಡಿದ್ದೀವಿ, ಅದು ಇನ್ನೂ ಬಂದಿಲ್ಲ. ಅದ್ರ ಮುಂದೆ ಇದು ಒಂದು 8 or 7 ಕಲರ್ದು ಕ್ರಿಸ್ಟಲ್ದು ಟ್ರೀ ಸಿಗುತ್ತೆ, ಆನ್ಲೈನಲ್ಲೇನೋ ತೊಗೊಂಡಿರೋದು ಇದು. ಆ್ಯಂಡ್ ಈ ಥರ ಹೂವೆಲ್ಲ ಇಟ್ಟಿದ್ದಾರೆ. ನಾನಿವಾಗ ಹೊರಡಬೇಕು. ಚೆಂದ ಇದೆ ಅಲ್ಲ, ಇದು ಚೆನ್ನಾಗಿ ಕಾಣ್ತಿದೆ ಮನೆಗೆ. ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಾ ಇದ್ದಾರೆ ಇಬ್ಬರೂ ನಂತರ. ನಾನಿವಾಗ ಹೊರಡ್ತಿದ್ದೀನಿ, ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಕಾಣ್ತಾನೆ ಇಲ್ಲ ಅಲ್ಲ. ಸೊ ನಾನು ಇವಾಗ ಬಂದೆ. ನಮ್ಮಮ್ಮ ತಿಂಡಿಗೆ ಅಕ್ಕಿ ರೊಟ್ಟಿ ಮತ್ತು ಚಿಕನ್ ಸಾಂಬಾರು ಮಾಡಿದ್ದಾರೆ, ಇವಾಗ ತಿನ್ನಬೇಕು. ರೋಸ್ಮೆರಿ ಹಾಕಿದೆಯಾ? ಯಾವ ಎಣ್ಣೆ ಇದು? ಕೊಬ್ಬರಿ ಎಣ್ಣೆ ಮತ್ತು ವಿಟಮಿನ್ ಇ ಟ್ಯಾಬ್ಲೆಟ್, ವೈಟಮಿನ್ ಇ, ಕೋಕೋನಟ್ ಆಯಿಲ್, ದೆನ್ ರೋಸ್ಮೆರಿ ಲೀವ್ಸ್. ಏನು ಮಾಡ್ತೀಯಾ? ಏನಲ್ಲ, ನಾನು ಕೆಲಸ ಮಾಡಿದೆ, ಅವ್ರು ಸುಮ್ಮನೆ ಸಂಬಳ ಕೊಟ್ಬಿಡ್ತಾರ, ಮಾಡೋದಕ್ಕೆ ಕೊಡೋದು. ನೀನು ಅರ್ಥ ನಾನೇನು ಮಾಡ್ದಿರಾ ಅಲ್ಲಿ ಎಲ್ಲ ಫ್ಯಾಷನ್ ಶೋ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂತ. 4 ಗಂಟೆಗೆ ಬಿಟ್ಬಿಡ್ತಾರಲ್ಲಪ್ಪ, ಬಸ್ ಹತ್ತಿ ಇಳಿದ್ರೆ ನಿಮಗೆ ಇಲ್ಲಿ ಹೊಸಿ ರೆಸ್ಟ್ ಮಾಡುವೆ. ಅಲ್ಲಿ ಹಂಗಲ್ವಲ್ಲ, ಹೋಗೋದು ಒಂದು ನಡ್ಕೊಯ್ತಿ 10 ನಿಮಿಷ ಇರ್ತಿದ್ದೆ, 10 ನಿಮಿಷ ನಡ್ಕೊಂಡು ಹೋಗಿ ಸೇರ್ಕೊತಿಲ್ಲ. 1 hour 2 hour ಬಸ್ಸಲ್ಲಿ ಟ್ರಾವೆಲ್ ಮಾಡಿದರೆ ಎಣ್ಣೆ ಹಾಕ್ಸ್ಕೊಂಡು ನಾನು ಎಣ್ಣೆ ಹಚ್ಚಿದಾಗ ಮಾತ್ರ ಈ ಥರ ಜುಟ್ಟನ್ನ ಎಣ್ಣೆಯೋದು, ಇಲ್ಲ ಅಂದರೆ ಬರೀ ಕೂದಲು ಬಿಟ್ಟಂಗೆ ಬಿಟ್ಟಿರ್ತೀನಿ. ಸೊ ಇವಾಗ ಮೇಲೋಗಿ ಫಸ್ಟು ನನ್ನ ರೂಮ್ ಕ್ಲೀನ್ ಮಾಡಬೇಕು. ಆಮೇಲೆ ನಮ್ಮಮ್ಮ ನೋಡಿ ಸ್ಟಾಕ್ ಇಟ್ಟವ್ರ ಬಟ್ಟೆದು ಅದನ್ನೆಲ್ಲ ಮಡ್ಚಿಡಬೇಕು. ಆಚೆ ಸ್ಲಿಪ್ಪರ್ದು ಸ್ಟ್ಯಾಂಡ್ನ ಕ್ಲೀನ್ ಮಾಡಬೇಕು. ಎಷ್ಟೊಂದು ಕೆಲಸ ಇದೆ ಗಾಯ್ಸ್. ನನ್ನ ತಂಗಿದ್ದು ಟೀ ಶರ್ಟ್ ಆಯಿತಾ, ಹಳೇದಾಗಿದೆ. ಸೊ ಇವಾಗ ಇದರಿಂದ ನಾನು ಇದನ್ನೆಲ್ಲ ಕಟ್ ಮಾಡಿ ಒರೆಸೋ ಬಟ್ಟೆ ಮಾಡ್ತೀನಿ. ತೋರಿಸ್ತೀನಿ ಈಗ ಮಾಡ್ತೀನಿ ಅಂತ. ಏನು ಗೊತ್ತಾ, ಆ್ಯಕ್ಚುಲಿ ಟೀ ಶರ್ಟ್ದು ಬಟ್ಟೆಗಳು ಈ ರೀತಿ ಒರೆಸ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿರುತ್ತೆ. ನನ್ನ ತಂಗಿ ಬಟ್ಟೆ ಅಟ್ಲೀಸ್ಟ್ ಒರ್ಸೋಕ್ಕಾದ್ರೂ ಯೂಸ್ ಮಾಡ್ಬೋದು. ನಂದಂತೂ ಅದನ್ನು ಹಾಕೊಂಡು ಹರಿದ್ಬಿಟ್ಟಿರ್ತೀನ, ಅದು ಒರ್ಸೋಕ್ಕಲ್ಲ, ಏನು ಮಾಡೋಕ್ಕೂ ಆಗಲ್ಲ ಅದರಿಂದ. ಸೊ ನನಗೆ ಇವಾಗ 2 ಸಾಕಾಗುತ್ತೆ. ಇದು ನನಗೆ ತೊಗೊಂಡೋಗ್ಬಿಟ್ಟು ಹುಷಾರಾಗಿ ಇಟ್ಟಿರ್ತೀನಿ. ನಮ್ಮ ಮನೆಯವ್ರು ನೆಕ್ಸ್ಟ್ ಯಾವ್ಯಾವಾಗ ಬೇಕು ಅವಾಗ ಕಟ್ ಮಾಡ್ಕೊತಾರೆ. ನಮ್ಮ ಒರೆಸೋ ಬಟ್ಟೆ ರೆಡಿಯಾಗಿದೆ ಫ್ರೆಂಡ್ಸ್. ಇದನ್ನು ಕ್ಲೀನ್ ಮಾಡಬೇಕು. ಆ್ಯಕ್ಚುಲಿ ಇಲ್ಲಿ ನಂದು ಕಾಲೇಜ್ ಬ್ಯಾಗ್ಸ್ ಆ ಥರ ಏನಾದರೂ ಬುಕ್ಸ್ ಎಲ್ಲ ಇಟ್ಟಿದ್ದೀನಿ. ಇವಾಗ ನಾನು ಸ್ವಲ್ಪ ಇದನ್ನು ಫುಲ್ ಚೇಂಜ್ ಮಾಡಬೇಕು. ಈಗೇನು ನನ್ನ ಮನೇಲಿ ಇಲ್ದಿರೋ ಕಾರಣ ಈ ಬುಕ್ಸ್ ಎಲ್ಲ, ಅದು ನನ್ನ ಹತ್ರ ಯಾವ ಬುಕ್ಸ್ ಎಲ್ಲ ಇದೆ ಅಂತ ನೋಡ್ಬಿಟ್ಟು ನೀವು ನಕ್ಬಿಡ್ತೀರಾ. ನಾನು 5th ಇರೋಂಥ ಬುಕ್ಸು 5th 6th ಅಲ್ಲಿಂದ ಟಿಲ್ ಮಾಸ್ಟರ್ಸ್ವರೆಗೂ ಎಲ್ಲದೂ ಒಂದೊಂಚೂರು ಬುಕ್ಸ್ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನೆಲ್ಲ ನನ್ನ ತಂಗಿ ರೂಮಲ್ಲಿ ಒಂದು ಟೇಬಲ್ ಇದೆ, ಅಲ್ಲಿಗೆ ಶಿಫ್ಟ್ ಮಾಡಿ. ಆ್ಯಂಡ್ ಇದೆಲ್ಲ ನೋಡಿ ಈ ಬಾಕ್ಸಸ್ ಎಲ್ಲ ಇಟ್ಟಿದ್ದೀನಿ. ಇದನ್ನೆಲ್ಲ ಆಚೆ ಹಾಕಿ ಇಲ್ಲಿ ಬೇರೆ ಜೋಡಿಸ್ಕೋಬೇಕು. ಜೋಡಿಸ್ಬಿಟ್ಟು ತೋರಿಸ್ತೀನಿ ಏನು ಇಟ್ಕೊಂಡಿದ್ದೀನಿ ಅಂತ. ಕ್ರಿಂಪರ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಅರ್ಬನ್ ಯೋಗ್ದು. ಆ್ಯಂಡ್ ಇಲ್ಲಿ ನಂದು ಸ್ಟ್ರೈಟ್ನರ್ನ ಈ ಥರ ಒಂದು ನೈಕಾದ ಒಂದು ಪಾರ್ಸಲ್ ಬಾಕ್ಸಿಗೆ ಹಾಕಿದ್ದೆ. ಆ್ಯಂಡ್ ಇಲ್ಲಿ ಒಂದು ಪರ್ಪಲ್ದು ಬಾಕ್ಸ್ ಇದೆ. ಇದ್ರ ಒಳಗಡೆ ನಾನು ಯೂಶ್ವಲಿ ಈ ಥರ ಬಾಕ್ಸಸ್ ಚೆನ್ನಾಗಿದ್ರೆ ನಾನು ಅದನ್ನೇ ಯೂಸ್ ಮಾಡ್ಕೋತೀನಿ ಸ್ಟೋರ್ ಮಾಡ್ಕೊಳ್ಳೋಕ್ಕೆ. ಸೊ ಈ ಏರ್ ಆಕ್ಸೆಸರೀಸ್ ಏನೇನಿದೆ ಅದೆಲ್ಲನೂ ಅಂದರೆ ನಾನು ನೀಟಾಗಿ ಒಂದು ಕಡೆ ಸಿಗಬೇಕು. ಇಲ್ಲಿಟ್ಕೊತೀನಿ. ಆ್ಯಂಡ್ ಇದೆಲ್ಲ ಚೌಲಿ ಎಲ್ಲ ಬೇಕಾಗುತ್ತಲ್ವ, ಸೊ ಅದು. ಆ್ಯಂಡ್ ಮತ್ತೆ ಏರ್ ಆಕ್ಸೆಸರೀಸ್ ಅದೆಲ್ಲ ಒಂದು ಕಡೆ ಇಟ್ಟು ಕುಚ್ಚಿದೆ ಹಿಂಗೆ ಇಟ್ಕೊಂಡು. ಆ್ಯಂಡ್ ಬಾಬಿ ಪಿನ್, ಇದು ಯು ಪಿನ್ನು, ಇದು ಬಾಬಿ ಪಿನ್. ಸೊ ನನಗೆ ಏನೇನು ಏರ್ ರಿಲೇಟೆಡ್ ಬೇಕು ಎಲ್ಲ ಈ ರೀತಿ ಒಂದು ಕಡೆ ಇಟ್ಕೊಬಿಡ್ತೀನಿ. ಸೊ ಇವಾಗ ಬಾಕ್ಸ್ನ
ಅದನ್ನು ನೀಟಾಗಿ ಕ್ಲೋಸ್ ಮಾಡಿ ಇಡ್ತೀನಿ ಅಲ್ಲಿ. ಆ್ಯಂಡ್ ಇಲ್ಲಿ ಬ್ಯಾಂಗಲ್ಸ್ ಇದೆ, ಅದು ಸ್ವಲ್ಪ ಏನೋ ಪ್ರಾಡಕ್ಟ್ಸ್ ಇತ್ತು, ಅದನ್ನು ಅಲ್ಲಿ ಆ ಬ್ಯಾಗಿಗೆ ಹಾಕಿಟ್ಟಿದ್ದೀನಿ. ಇಲ್ಲಿ ಏರ್ ಎಕ್ಸ್ಟೆನ್ಷನ್ಸ್ ಇದೆ 2 ಬ್ಯಾಗಲ್ಲಿ. ಆ್ಯಂಡ್ ಇಲ್ಲಿ ನನ್ನ ಹತ್ರ ಒಂದಷ್ಟು ಬುಕ್ಸ್ ಕಲೆಕ್ಷನ್ ಇದೆ. ಅದರಲ್ಲಿ ನನಗೆ ಸ್ವಲ್ಪ ತುಂಬ ಐ ಮೀನ್ ಹತ್ರ ಆಗಿರೋದೆಲ್ಲ ನನ್ನ ಹತ್ರ ಇಟ್ಕೊತೀನಿ. ಮಿಕ್ಕಿದ ಬುಕ್ಸ್ ಎಲ್ಲ ನನ್ನ ತಂಗಿ ರೂಮಲ್ಲಿ ಇಡ್ತೀನಿ. ಸೊ ಈಗಿದ್ರು ಅವಳು ಅಷ್ಟು ಕರೆಕ್ಟಾಗಿ ಅವಳದು ಏರಿಯಾನ ಯೂಸ್ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ನನ್ನ ಥಿಂಗ್ಸ್ ಎಲ್ಲ ತೊಗೊಂಡೋಗಿ ಇವಾಗ ಅಲ್ಲಿ ಡಂಪ್ ಮಾಡೋ ಸಮಯ. ಕಾರ್ಡ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇದು ನನ್ನ 9th ಮಾರ್ಕ್ಸ್ ಕಾರ್ಡು, ಕನ್ನಡ 125 ಔಟ್ ಆಫ್ 125. ಈವನ್ ಇದು ಎಷ್ಟು ಚೆನ್ನಾಗಿ ಗೊತ್ತಿಲ್ವೋ ಗೊತ್ತಿಲ್ಲ. ಇನ್ನು ನನ್ನ 10th ಕೂಡ ಕನ್ನಡ ಔಟ್ ಆಫ್ ಇತ್ತು ನಂದು. ಆ್ಯಂಡ್ ಅದಾದಮೇಲೆ ನಮಗೆ ಇನ್ನೊಂದು ಹೇಳಬೇಕು, ಲೈಕ್ ಸಮ್ಮರ್ ಹಾಲಿಡೇಸ್ ಎಲ್ಲ ಆದಮೇಲೆ ನಮಗೆ ಮಾರ್ಕ್ಸ್ನ ಪೋಸ್ಟಲಲ್ಲಿ ಕಳಿಸ್ತಾ ಈ ರೀತಿ ಇರ್ತಿತ್ತು. ಸೊ ನಾನು ಅದೆಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಯಾವ ಕ್ಲಾಸಿನ ಮಾರ್ಕ್ಸಪ್ಪ, 2nd ಸೆಮ್ಮು, ಇದು 6th. ಆಗ ಏಪ್ರಿಲ್ 10th ಆದಮೇಲೆ ನಮಗೆ ಪೋಸ್ಟ್ ಬರ್ತಿತ್ತು. ಫುಲ್ಲು ಡೈಲಿ ಭಯ, ಯಾವಾಗ ಬರುತ್ತೆ ಅಂತ. ಇಲ್ಲಿ ಒಂದಿದೆ, ಇದು 5th ಇದು. ಆ್ಯಂಡ್ ಇದು ಮೇ ಬಿ 7th ಅನಿಸುತ್ತೆ. 7th ಇಂದ 8th. ನಮ್ಮ ಶಾಲೆಯಲ್ಲೇ 8ನೇ ತರಗತಿಗೆ ದಾಖಲಾಗಲು ದಿನಾಂಕ 34/12 ಒಳಗಾಗಿ ಮುಂಗಡ ಹಣವನ್ನು ಪಾವತಿಸಿ ಅಂತೆಲ್ಲ ನಮ್ಗಾಗಿ ಹಿಂಗೆ ಬರ್ತಿತ್ತು ಪೋಸ್ಟಲ್ಲಿ. ಈಗ ನಮ್ಮ ಸ್ಕೂಲಲ್ಲಿ ಈಗ ಹೇಗೆ ಕಳಿಸ್ತಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ನಾವು ಚಿಕ್ಕವರಿದ್ದಾಗೆಲ್ಲ ಈ ಥರ ಪೋಸ್ಟಲ್ಲಿ ನಮಗೆ ಮಾರ್ಕ್ಸ್ ಕಾರ್ಡ್ಸ್ ಕಳಿಸ್ತಿದ್ರು. ಹೈಸ್ಕೂಲಿಗೆ ಬಂದಮೇಲೆ ಪೋಸ್ಟಲ್ಲೇ ಬರ್ತಿತ್ತು, ಬಟ್ ಈ ರೀತಿ ಬರ್ತಿತ್ತು. ಖುಷಿ ಅನ್ಸುತ್ತೆ ಈಗಿದೆಲ್ಲ ನೋಡಿ. ಇಲ್ಲೆಲ್ಲ ಇದೆ, ಎಷ್ಟೊಂದಿದೆ, ಇದೆಲ್ಲ ಇಟ್ಕೊಂಡಿದ್ದೀನಿ. ಸೀರಿಯಸ್ಲಿ ನನ್ನ ಕನ್ನಡದ ಕಂದ ಅಂತ ಕರಿಬೋದು. ಕನ್ನಡ 100 ಔಟ್ ಆಫ್ 100 ವೆನ್ ಐ ವಾಸ್ ಇನ್ 6th ಸ್ಟ್ಯಾಂಡರ್ಡ್. ಆ್ಯಂಡ್ ಅಗೇನ್ 7th 100 ಔಟ್ ಆಫ್ 100, 100 ಔಟ್ ಆಫ್ 100, ಅಗೇನ್ 100 ಔಟ್ ಆಫ್ 100. ಅಮ್ಮ 100 ಔಟ್ ಆಫ್ 100 ಅಗೇನ್ ಇನ್ ಕನ್ನಡ 100 ಔಟ್ ಆಫ್ 100. ಆಯಿತಾ, ಅವಳಿಗೆ ಈ ಥರ ಬರ್ತಿತ್ತು. ಆ್ಯಂಡ್ ನಾನು ಅವ್ರ ಕ್ಲಾಸಿಗೆ ಹೋಗ್ಬಿಟ್ಟು UKG ಮಾರ್ಕ್ಸ್ ಕಾರ್ಡ್ ಇಟ್ಟಿದ್ದೀನಿ ಅವಳದು ನೋಡಿ. 5th ರ್ಯಾಂಕು. ಆ್ಯಂಡ್ ಎವ್ರಿ ಮಂತ್ಲಿ ಟೆಸ್ಟ್ದು ಮತ್ತೆ ಇದು UKGದು 8th ರ್ಯಾಂಕು. ಆ್ಯಂಡ್ 1st ಸ್ಟ್ಯಾಂಡರ್ಡಲ್ಲಿ 4th ರ್ಯಾಂಕ್. ಈ ಥರ ಎಲ್ಲ ಇಟ್ಕೊಂಡಿದ್ದೀನಿ. ನಂಗೆ ಚೆನ್ನಾಗಿರ್ತಿತ್ತಾಗ ಮಾರ್ಕ್ಸ್ ಕಾರ್ಡ್. ಇಷ್ಟು ಪುಟಾಣಿ ಮಾರ್ಕ್ಸ್ ಕಾರ್ಡ್ಸ್ ಅಲ್ವಾ. ಒಂದು ಕಡೆ ನಂದು, ಇನ್ನೊಂದು ಕಡೆ ಅವಳದು ಇಟ್ಟಿದ್ದೀನಿ. ಇದೆಲ್ಲ ಅವಳಿಗಷ್ಟು ತಲೆಯೆಲ್ಲ ಇಟ್ಕೋಬೇಕಂತ ನಾನು ಮುಂದೆ ಒಂದಿನ ನಮಗೆ ನೋಡಿದ್ರೆ ಖುಷಿಯಾಗುತ್ತೆ ಅಂತ ಹೇಳಿ ಅವಾಗಿಂದನೂ ಎಲ್ಲನೂ ಸ್ಟೋರ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲೂ ಅಷ್ಟೇ ನಂದು ಹೈಸ್ಕೂಲು ಪ್ರೈಮರಿ ನೋಟ್ಬುಕ್ ಎಲ್ಲ ಇದೆ. ಒಂದೊಂದು ಇಟ್ಕೊಂಡು ತುಂಬ ಇಡ್ತಿದ್ದೆ ಮುಂಚೆ, ಬಟ್ ನಮ್ಮಮ್ಮ ಬೈಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸೊ ಒಂದೊಂದೆಲ್ಲ ಇಟ್ಟಿದ್ದೀನಿ ಒಂದೊಂದು ಕ್ಲಾಸಿಂದ. ಆ್ಯಂಡ್ 2nd ಸ್ಟ್ಯಾಂಡರ್ಡ್ 3rd ರ್ಯಾಂಕ್ ಬಂದಿದ್ದಾಳೆ 2nd ಸ್ಟ್ಯಾಂಡರ್ಡಲ್ಲಿ. ಆ್ಯಂಡ್ ಇದು 2nd ಸ್ಟ್ಯಾಂಡರ್ಡು 6th ರ್ಯಾಂಕು. ಇದು ಮತ್ತೆ UKGದೆ ಬರುತ್ತೆ. ಚೆನ್ನಾಗಿದೆ ಇದೆಲ್ಲ ನೋಡೋಕ್ಕೆ. Ima, you are the best. ಹ್ಯಾಂಡ್ ಬ್ಯಾಗ್ ಅಲ್ಲ, ಅಂದರೆ ಸ್ಲಿಂಗ್ ಬ್ಯಾಗ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಪುಟಾಣಿ ವ್ಯಾಲೆಟ್ ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ಆ್ಯಂಡ್ ಇದೊಂದು ಬ್ಯಾಗ್ ನಂಗೆ ನಮ್ಮ ಅತ್ತೆ ತೊಗೊಬಂದು ಕೊಟ್ಟಿದ್ದು. ಇದಂತೂ ನಂಗೆ ಸಖತ್ ಇಷ್ಟ ಆಯಿತು. ಲೈಕ್ ನಾವೇನಾದ್ರು ಈ ಥರ ಟ್ರಿಪ್ಗೆಲ್ಲ ಹೋಗ್ಬೇಕಾದ್ರೆ ಯೂಸ್ ಆಗುತ್ತೆ. ಎಷ್ಟೊಂದು ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ಇಲ್ಲಿ ನಾವು ಆರಾಮಾಗಿ ಇಟ್ಕೋಬೋದು. ಇದು ಆ್ಯಕ್ಚುಲಿ ಜ್ಯುವೆಲ್ರಿ ಶಾಪಲ್ಲಿ ಕೊಡ್ತಾರಲ್ಲ ಆ ಬ್ಯಾಗು. ಸೊ ಅವ್ರು ನನಗೆ ಇದು ಯೂಸ್ ಆಗುತ್ತೆ ಅಂತೇಳಿ ತೊಗೊಬಂದು ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಅತ್ತೆ. ಮುಗೀತು. ನನ್ನ ತಂಗಿಗೆ ಅಂತೇಳಿ ಉಪ್ಪಿಟ್ಟು ಮಾಡಿದ್ದೀನಿ. ಅವಳಿಗೆ ಇವಾಗ ಹಾಕ್ಕೊಡ್ಬೇಕು. ನನಗೆ ಕರ್ಬೂಜದ ಜ್ಯೂಸು. ಯಪ್ಪ ಈ ಸಮ್ಮರಲ್ಲಂತೂ ಊಟ ಎಲ್ಲ ಬೇಡ, ಜಸ್ಟ್ ಜ್ಯೂಸ್ ಬಂದಿದ್ರೆ ಸಾಕು. ಚೆನ್ನಾಗಿದೆ. ಚೆನ್ನಾಗಿದೆಯಾ? ಇನ್ನೂ ತಳ್ಳಿ ಆಗ್ಬೇಕಿತ್ತಾ?
have like another huge surprise that you guys will see at the end of the video, but it's in Times Square. Very juicy, very cute, very big. It's gonna very bold, very colorful, very tall. Wink, wink. Stay tuned. I'm so excited, and I'm a little bit nervous because gotta find the perfect prom date. So first things first, we're gonna make toasters. ಬುಕ್ ಮಾಡಿದ್ಲು ನನ್ನ ತಂಗಿಗೆ, ಬಟ್ ಅದು ಬರ್ಡೇ ದಿನ ಬಂದಿಲ್ಲ, ಇವತ್ತು ಬಂದಿದೆ. ಇನ್ನು ಒಂದು ಕ್ಲೋತ್ ಮತ್ತು ಇನ್ನೊಂದು ಬುಕ್ ಮಾಡಿದ್ದಾಳೆ, ಅದು ಮೇ ಬಿ ಮಂಡೇ ಮೇಲೆ ಬರ್ಬೋದು. ತಗೊಳ್ಳೆ ಏನು ಸಹನನ್ ಗಿಫ್ಟ್ಸ್ ಇದೆಲ್ಲ. ಇದು ಬಂದು ಇನ್ನು ಮಿಕ್ಕಿದ್ದೆಲ್ಲ ಮೇ ಬಿ ನಾಳೆ ನಾಳಿದ್ರಲ್ಲಿ ಬರುತ್ತೆ. ಸೀಸರ್ ತಗೋಬೋದು. ಬಂದ್ಬಿಡು, ಹೋಗಿದ್ಕೋ. ಹೋಗೆ ಏನಿರ್ಬೋದು, ಓಪನ್ ಮಾಡು. ಮಾಡ್ತಾ ಮಮ್ಮಿ ಫೋನ್ ಕೇಸು. ನೀನು ಎಷ್ಟು ಹುಡ್ತಾಗಿಂದ ಹಂಗೆನಾ ಅಥವಾ ಇವಾಗ ಬರ್ಡೇ ಆದಾಗಿಂದ ಈ ಥರನಾ? ಸೊ ಕ್ಲೀನ್ ಎಲ್ಲ ಆಗಿ ಎಲ್ಲ ಆಯಿತು. ಆ್ಯಂಡ್ ಇವಾಗ ನಾನು ಮತ್ತು ನನ್ನ ಕಸಿನ್ಸ್ ಎಲ್ಲ, ಅಂದರೆ ಮದುವೆ ಆಗಿತ್ತಲ್ಲ ನಮ್ಮ ಅಕ್ಕಂದು, ಅವರು ನೆಕ್ಸ್ಟ್ ವೀಕ್ ಮತ್ತೆ ರಿಟರ್ನ್ USA ಹೋಗ್ತಿದ್ದಾರೆ. ಸೊ ಹೋಗೋಕ್ಕೆ ಮುಂಚೆ ಎಲ್ಲರೂ ಹೋಗೋಣ ಅಂತ ಹೇಳಿದರು. ಸೊ ಇವಾಗ ನಾವು ಡಿನ್ನರಿಗೆ ಹೋಗ್ತಿದ್ವಿ. ಬೇಗ ಬಾ. ಸೊ ನಾನು ಒಂದು ಬ್ಲ್ಯಾಕ್ ಕಲರ್ ಬಾಡಿಕಾನ್ ಡ್ರೆಸ್ ಹಾಕಿದ್ದೀನಿ, ಆ್ಯಂಡ್ ಇದು ನನ್ನ ತಂಗಿ ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೀನಿ. ಇದು ನಮ್ಮ ಇವತ್ತಿನ ಔಟ್ಫಿಟ್. ಆ್ಯಂಡ್ ನಾವಿವತ್ತು ಸೋಡಾ ಫ್ಯಾಕ್ಟ್ರಿಗೆ ಹೋಗ್ತಿದ್ವಿ. ಮಂಡ್ಯಲ್ಲಿ ರೀಸೆಂಟಾಗಿ ಓಪನ್ ಆಗಿದೆ, 1 ಮಂತ್ ಆಗಿರ್ಬೋದು ಅನಿಸುತ್ತೆ. ಸೊ ಹಾಗಾಗಿ ಅಲ್ಲೇ ಹೋಗೋಣ ಡಿನ್ನರಿಗೆ ಅಂತೇಳಿ ಹೋಗ್ತಿದ್ದೀವಿ. ಅವರೆಲ್ಲ ಆಲ್ಮೋಸ್ಟ್ ಹೋಗ್ತಿದ್ದಾರೆ. ನಾವಿಬ್ಬರು ಇವಾಗ ಹೊರಟ್ವಿ, ಮನೆಯಿಂದ ಹೊರಡಬೇಕು. ಸೊ ಅಲ್ಲಿ ಹೋಗ್ಬಿಟ್ಟು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಆ್ಯಂಡ್ ಅವ್ರನ್ನೆಲ್ಲನೂ ತೋರಿಸ್ತೀನಿ. ಮನೆಗೆ ಬಂದೆ ಆ್ಯಂಡ್ ತುಂಬ ಚೆನ್ನಾಗಿತ್ತು. ನಾವು ಹೋಗಿದ್ದು ಸೋಡಾ ಫ್ಯಾಕ್ಟ್ರಿಗೆ. ಸೊ ನಾನು ಮುಂಚೆನೇ ಹೇಳ್ದಂಗೆ ಮಂಡ್ಯಲ್ಲಿ ಈಗ ರೀಸೆಂಟಾಗಿ ಓಪನ್ ಆಗಿದೆ. ಆ್ಯಂಡ್ ನಮಗೆ ಅಲ್ಲಿ ರಾಧಾರಮಣ ಸೀರಿಯಲ್ ಬರ್ತಿತ್ತು ಗೊತ್ತಾ,
ಅಲ್ಲಿ ಹೀರೋ ರೋಲ್ ಪ್ಲೇ ಮಾಡ್ತಿದ್ರಲ್ಲ ಲೈಕ್ ಸ್ಕಂದ ಅಂತೇಳಿ ಅವ್ರ ನೇಮ್, ಅವ್ರು ಸಿಕ್ಕಿದ್ರು. ಅವ್ರ ಹತ್ರನೂ ಕೂಡ ಫೋಟೋಸ್ ತೊಗೊಂಡಿದ್ದೀನಿ, ಅದನ್ನು ಕೂಡ ಇಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ಈ ಥರ ಎಲ್ಲ ಕಸಿನ್ಸ್ ಎಲ್ಲ ಫಸ್ಟ್ ಟೈಮ್ ಹೋಗಿದ್ದು, ಅಂದರೆ ಡಿನ್ನರಿಗೆ ಅಂತ ಎಲ್ಲ, ಅಂದರೆ ಪೇರೆಂಟ್ಸ್ ಎಲ್ಲನೂ ಬಿಟ್ಟು ನಾವೇ ಹೋಗಿದ್ದಿದೆ ಮೊದಲನೇ ಸಲ. ಆ್ಯಂಡ್ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು. ಆ್ಯಂಡ್ ನೀವು ಯಾರಾದ್ರು ಫಸ್ಟ್ ಟೈಮ್ ನಾನು ಈ ಚಾನಲ್ನ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.